ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಕಪಾಲಭಾತಿ ಭಸ್ತ್ರಿಕಾ ಮಾಡಿ, ಇವಾಗ ಸಮ್ಮರ್ ಇದೆಯಲ್ವಾ, ಪ್ರಾಣಾಯಾಮ ಹೇಗೆ ಮಾಡೋದು ಅಂತೇಳಿ ಮುಂಚೆ ವಿಡಿಯೋದಲ್ಲಿ ನೋಡಿದ್ದೀರಾ. ಈಗ ಶೀತಲಿ ಮಾಡೋದು ಅಂತಂದರೆ, ಈ ತುಂಬ ಬಿಸಿಲಿದೆ, ಈಗ ಸೆಕೆ ಜಾಸ್ತಿ, ಬಾಡಿ ಹೀಟ್ ಆಗುತ್ತೆ. ನಿಮಗೆ ಎಳ್ನೀರು ಕುಡಿತೀರಾ, ಮಜ್ಜಿಗೆ ಕುಡಿತೀರಾ, ಎಲ್ಲ ಮಾಡಿಕೊಂಡ್ರು ಪ್ರಾಣಾಯಾಮದಲ್ಲಿ ಕೆಲವು ಟೆಕ್ನಿಕ್ ಇದೆ, ಕೂಲಿಂಗ್ ಟೆಕ್ನಿಕ್ ಅಂತ. ಅದನ್ನು ಇವಾಗ ತೋರಿಸ್ತೀನಿ. ಅದು ಮಾಡೋಕ್ಕೆ ಮುಂಚೆ ನೀವು ಕ್ಲೆನ್ಸ್ ಮಾಡ್ಕೋಬೇಕು. ಖಾಲಿ ಹೊಟ್ಟೆಲೇ ಮಾಡಬೇಕು. ಕಪಾಲಭಾತಿ ಭಸ್ತ್ರಿಕೆಲ್ಲ ಮಾಡಿ ನೀವು ಶೀತಲ್ಲಿ ಅದೆಲ್ಲ ಮಾಡಿಕೊಂಡ್ರೆ ನಾಡಿ ಶೋಧನ ತುಂಬ ಹೆಲ್ಪ್ ಆಗುತ್ತೆ. ಹೊಟ್ಟೆ ತುಂಬಿರುವಾಗ ಮಾಡ್ಕೋಬೇಡಿ. ಕಪಾಲಭಾತಿ ಒಂದು ಸಲ ತೋರಿಸ್ತೀನಿ, ಮುಂಚೆ ತೋರಿಸಿದ್ದೀನಿ ನೋಡಿ. ಇದು ಸಿಂಗಲ್ ನಾಸ್ಟ್ರಿಲ್, ಈ ಕಡೆ ಕ್ಲೋಸ್ ಮಾಡಿ ಈ ಥರ ಮಾಡ್ಕೋಬೇಕು. ಇದು ಸ್ಟ್ರೈಟ್ ಲೈನಲ್ಲಿ ಇರಬೇಕು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಇದು ಮಾಡ್ಕೊಂಡಾದ್ಮೇಲೆ ಎರಡೂ ಕೈ ಥರ ಇಟ್ಕೊಂಡು, ಈಗ ನಾನು ಸುಮ್ಮನೆ ಸ್ವಲ್ಪ ತೋರಿಸ್ತಾ ಇದ್ದೀನಿ, ನೀವು 10 ಕೌಂಟ್ಸ್ 20 ಕೌಂಟ್ಸ್ ಮಾಡ್ಕೋಬೇಕು. ಆಮೇಲೆ ಭಸ್ತ್ರಿಕಾ ಹೀಗೆ ಉಸಿರನ್ನ ಹೊರಕ್ಕೆ ಹಾಕಬೇಕು. ಇಲ್ಲಿಂದ ಎರಡರಲ್ಲೂ ಉಸಿರನ್ನ ಹೊರಕ್ಕೆ ಹಾಕಬೇಕು, ಉಸಿರು ತೊಗೋಬಾರ್ದು. ಇದು ಮಾಡಾದಮೇಲೆ ಶೀತಲಿ ಮಾಡ್ಕೋಬೇಕು. ನೋಡಿ, ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ, ನಾಲ್ಗೆ ಫೋಲ್ಡ್ ಮಾಡಿ ಹೊಟ್ಟೆ ತುಂಬ ಉಸಿರು ತೊಗೋಬೇಕು. ಡೀಪ್ ಇನ್ಹಲೇಷನ್ ನೋಡಿ. ಟೆನ್ ಕೌಂಟ್ಸ್ ಬ್ರೀದ್ ಇನ್, 12 ಕೌಂಟ್ಸ್ ಬ್ರೀದ್ ಔಟ್, ಆ ಥರ ಮಾಡ್ಕೊಳ್ಳಿ. ನಿಮಗೆ ಕಷ್ಟ ಆದರೆ ಒಂದು 6 ಕೌಂಟ್ ಬ್ರೀದ್ ಇನ್, 6 ಕೌಂಟ್ ಬ್ರೀದ್ ಔಟ್, ಆ ಥರ ಬಿಗಿನಿಂಗಲ್ಲಿ ನೀವು ಆ ಥರ ಮಾಡ್ಕೊಳ್ಳಿ. ಇನ್ನೊಂದು ಸಲ ತೋರಿಸ್ತೀನಿ. ನಿಧಾನಕ್ಕೆ ತೊಗೋಬೇಕು, ಹಿಂಗೆ ತೊಗೋಬಾರ್ದು. ಈಗ ತೊಗೊಂಡ್ರೆ ಇಲ್ಲಿಗೆ ಅಷ್ಟೇ ಬರುತ್ತೆ. ಪೂರ್ತಿ ಹೊಟ್ಟೆ ತುಂಬ ನಿಧಾನಕ್ಕೆ ತೊಗೋಬೇಕು. ಈ ಥರ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ, ಮಧ್ಯಾಹ್ನ ಖಾಲಿ ಹೊಟ್ಟೆಯಲ್ಲಿ, ಸಾಯಂಕಾಲ ಊಟಕ್ಕೆ ಮುಂಚೆ ಈ ಥರ ಮಾಡಿಕೊಂಡ್ರೆ ನಿಮಗೆ ದೇಹ ತಂಪಾಗಿರುತ್ತೆ, ತುಂಬ ಹೀಟ್ ಆಗೋದಿಲ್ಲ. ಇದನ್ನು ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ನಂದು ವಿಡಿಯೋಸ್ ಕಂಟಿನ್ಯೂಸ್ ಆಗಿ ನೋಡಿ. ನಾನು ಪ್ರಾಣಾಯಾಮದ್ದೇ ಈಗ ಸ್ವಲ್ಪ ದಿವಸ ಪ್ರಾಣಾಯಾಮದ್ದೇ ಟೆಕ್ನಿಕ್ಸ್ಗಳನ್ನೆಲ್ಲ ಹಾಕ್ತೀನಿ. ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಎಲ್ಲರೂ ಆರೋಗ್ಯವಾಗಿರಿ. ಶೀತಲಿ ಪ್ರಾಣಾಯಾಮ ಮಾಡಿ, ಬೇಸಿಗೆಗೋಸ್ಕರ ಹಾಕಿರೋದು. ನಮಸ್ತೆ.